ಶೀರ್ಷಿಕೆ ಮಳೆಯ ಹನಿ ಮತ್ತು ಮಣ್ಣಿನ ವಾಸನೆ. ಒಂದು ಪುಟ್ಟ ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ತುಂಬಾ ಮುಗ್ಧ, ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡುವ ರೈತ. ಅದೇ ಊರಿಗೆ ನಗರದಿಂದ ರಜೆಗೆಂದು ಶಶಿಕಲಾ ಎಂಬ ಹುಡುಗಿ ಬಂದಿದ್ದಳು. ಅವಳು ನೋಡಲು ತುಂಬಾ ಸುಂದರಿ, ಸದಾ ಮುಖದಲ್ಲಿ ನಗು ತುಂಬಿರುತ್ತಿತ್ತು. ಮೊದಲ ಭೇಟಿ. ಒಂದು ದಿನ ಮಧ್ಯಾಹ್ನ ಶಶಿಕಲಾ ಕೆರೆಯ ಪಕ್ಕದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಅವಳ ಕಾಲಿನ ಹವಾಯಿ ಚಪ್ಪಲಿ ತುಂಡಾಗಿ ಹೋಯಿತು. ಕೆಸರು ದಾರಿಯಲ್ಲಿ ನಡೆಯಲು ಅವಳಿಗೆ ಕಷ್ಟವಾಗುತ್ತಿತ್ತು. ಆಗ ಅಲ್ಲಿಗೆ ಬಂದ ರವಿ ಏನೂ ಯೋಚಿಸದೆ ತನ್ನ ಚಪ್ಪಲಿಯನ್ನು ಅವಳಿಗೆ ಕೊಟ್ಟು, ಪರವಾಗಿಲ್ಲ ತಗೊಳ್ಳಿ, ನಾನು ಬರಿಗಾಲಲ್ಲೇ ಹೋಗ್ತೀನಿ ಎಂದು ಹೇಳಿ ಹೊರಟು ಹೋದ. ಆ ಕ್ಷಣದಲ್ಲಿ ಶಶಿಕಲಾಗಿ ಅವನ ಮುಗ್ಧತೆ ತುಂಬಾ ಇಷ್ಟವಾಯಿತು. ಇಬ್ಬರ ಸ್ನೇಹವಾಯಿತು. ಆ ಘಟನೆಯ ನಂತರ ಅವರು ದಿನಾ ಭೇಟಿಯಾಗತೊಡಗಿದರು. ರವಿ ಅವಳಿಗೆ ಹಳ್ಳಿಯ ಹಣ್ಣುಗಳು, ಕೆರೆಯ ಸೌಂದರ್ಯ ಮತ್ತು ಹಸಿರು ಗದ್ದೆಗಳ ಬಗ್ಗೆ ಹೇಳುತ್ತಿದ್ದ. ಶಶಿಕಲಾಗೆ ರವಿಯ ಪ್ರಾಮಾಣಿಕ ಮಾತುಗಳು ಮನಸ್ಸಿಗೆ ಹತ್ತಿರವಾದವು. ಇಬ್ಬರ ನಡುವೆ ಮಾತಿಲ್ಲದಿದ್ದರೂ ಕಣ್ಣುಗಳಲ್ಲೇ ಪ್ರೀತಿ ಚಿಗುರಿತ್ತು. ಶಶಿಕಲಾ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಳು. ಶಶಿಕಲಾ ಬೆಂಗಳೂರಿಗೆ ವಾಪಸ್ ಹೋಗುವ ಸಮಯ ಹತ್ತಿರ ಬಂತು. ಅವಳು ರವಿಯ ಹತ್ತಿರ ಬಂದು, ನಾನು ಹೋಗ್ಲೇಬೇಕು ರವಿ, ಆದರೆ ನಿನ್ನನ್ನು ಮರೆಯಕ್ಕಾಗಲ್ಲ ಅಂದಳು. ರವಿ ನಗುತ್ತಾ ಒಂದು ಸಣ್ಣ ಮಣ್ಣಿನ ಹಣತೆಯನ್ನು ಅವಳ ಕೈಗಿಟ್ಟು, ನಗರದ ಲೈಟುಗಳ ಮಧ್ಯೆ ಈ ಮಣ್ಣಿನ ಹಣತೆ ಬೆಳಗಲಿ, ನನ್ನ ಪ್ರೀತಿ ಸದಾ ನಿನ್ನ ಜೊತೆ ಇರುತ್ತೆ ಅಂದ. ವರ್ಷಗಳು ಉರುಳಿದವು. ಶಶಿಕಲಾ ತನ್ನ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಕೆಲಸಕ್ಕೆ ಸೇರಿದರೂ ರವಿಯನ್ನು ಮರೆಯಲಿಲ್ಲ. ಕೊನೆಗೆ ತನ್ನ ಪೋಷಕರನ್ನು ಒಪ್ಪಿಸಿ ರವಿಯನ್ನೇ ಮದುವೆಯಾಗಿ ಅದೇ ಹಳ್ಳಿಯಲ್ಲಿ ಸುಖವಾಗಿ ನೆಲೆಸಿದಳು.